ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾ ಇದ್ವಿ. ಬನ್ನಿ ಗೈಸ್, ನೋಡ್ಕೊಂಡು ಬರೋಣ ಹೇಗೆ ಅಂತ. ಅಬ್ಬಾ ಗೈಸ್, ರೀಲ್ಸ್ ಸ್ಟಾರ್ಟ್ ಆಗಿದೆ ನೋಡಿ. ಹಸುನ ಹಿಡ್ಕೊಂಡು ಬರ್ತಾ ಇದ್ದಾನೆ. ಇದೇ ನಮ್ಮ ರೀಲ್ಸ್ ಮುಗೀತು. ಇವಾಗ ಹಸುನ ಕಟ್ಟಕ್ಕೆ ಹೋಗ್ತಾ ಇದ್ದಾನೆ ನೋಡಿ ಗೈಸ್. ಇವತ್ತು ಹಸು ಜೊತೆ ರೀಲ್ಸ್ ಮಾಡಿದ್ದು ನಾವು, ನಾನಲ್ಲ, ನಮ್ಮ ಗಿರೀಶ್ ಅಣ್ಣ ರೀಲ್ಸ್ ಮಾಡಿದ್ದು. ರೀಲ್ಸ್ ಮಾಡಿಬಿಟ್ಟು ಈಗ ಅದನ್ನು ಕಟ್ಟಕ್ಕೆ ಹೋಗ್ತಾ ಇದ್ದಾನೆ. ಸರಿ ಆಯ್ತು. ಯಾಕೆ ವಿಡಿಯೋ ಯಾಕೆ ಮಾಡ್ತೀವಿ? ಒಂದು 2.5 kg ಬರ್ತಾವಪ್ಪ. ಬರ್ತಾವೆ 2.5 kg. ಸರಿ ಆಯಿತು. ಇವತ್ತೇ ಎಲ್ಲ ಎಂಜಾಯಿಂಗ್ ಪಂಡಗೋ. ಇವತ್ತೆಲ್ಲ ಕ್ಲೋಸ್. ಇವತ್ತೇ ಮಾಡಿ ಆಗ್ತವೇನೋ ಸ್ಟ್ರಾಬೆರಿ ಬೀಜ ನೋಡಿ ಮಾಡ್ತಿದ್ದೀನಿ. ಹೆಂಗೆ ಅಂತ ಹೇಳಿ ಸ್ವಲ್ಪ. ಇದನ್ನು ತಕ್ಕೊಂಡು ಅದೊಂದು ಬೆಡ್ನಾಗ ಇಕ್ಕಿದ್ರೆ ಸ್ಟ್ರಾಬೆರಿ ಬಿಡ್ತಾವೆ. ಇಲ್ಲಿ ಬೆಳೆ ಸ್ಟ್ರಾಬೆರಿನ ಮತ್ತೆ ಇವರಿಬ್ಬರು ರೈತರು ಕಲ್ಲಂಗಡಿ ಬೆಳೆ ಬೆಳೆದು ಪಾಪರೆದ್ದೋಗಿ ಇವಾಗ ಟೊಮೊಟೊ ಬೆಳೆ ಬೆಳಿಬೇಕಂತ ಮಾತಾಡ್ಕೊತಾ ಇದ್ದಾರೆ. ಇವಾಗ ಚಾನ್ಸ್ ಐತಿ. 1000 ರೂಪಾಯಿ ಗಂಟೆ ಹೋಗಿ ಮೊನ್ನೆ ಹೋಗಿಲ್ಲ. ಇನ್ನ 700 ರೂಪಾಯಿ ಆಯ್ತು. 600 ರೂಪಾಯಿ ಚಿಕ್ಕಬಳ್ಳಾಪುರ. ಮೊನ್ನೆ 800 ಅಂದಲ್ವ ನಾವು. ಯಾವಣ ಉಳ್ಳವೆಲ್ಲ 700 ರೂಪಾಯಿ ಕಾಫಿ. ಇನ್ನೊಂದು 2 ದಿನ ಹೋಗ್ತೈತೆ 1000 ರೂಪಾಯಿ ಹೋಗ್ತೈತೆ. ಅಲ್ಲಿ ಬಂದ್ರೆ ಹೋಗಿ ಮುಟ್ಟೆ ಬರೋದು ಅದು. ನೋಡಿ ಗೈಸ್, ಇವರು ಈ ಮೊಬೈಲ್ ತಗೊಂಡು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೇನೆ. ಗಿರೀಶ ಇದೆ ನೋಡ್ರಿ, ನನ್ನ ಫ್ರೆಂಡ್ ಗಿರೀಶ ಕರ್ಬೂಜ ತೋಟ ಹಾಕಿದ್ದ. ಇದ್ರ ಪಕ್ಕದಲ್ಲಿ ಶಾಮಂತಿಗೆ ಹೂವು ಹಾಕಿದ್ದಾರೆ. ಅದರಿಂದ ರೋಗ ಬಂದಿದೆ ಅಂತ ಅದ್ರ ಬಗ್ಗೆ ಫುಲ್ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನೋಡಿ, ಫುಲ್ ಕರ್ಬೂಜ ತೋಟ ಎಲ್ಲ ಕಟಿಂಗ್ ಆಗಿದೆ, ಹೂವನು ಮುಗಿತಾ ಇದೆ. ಫುಲ್ ರೋಗ ಬಂದೈತೆ ಅಂತ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಫುಲ್ ಡಿಸ್ಕಸ್ಸಲ್ಲಿದ್ದಾರೆ. ಅವಾಗ ನಾನು ಇನ್ನು ಹಾಕೇ ಇರಲಿಲ್ಲ. ಯಾವಾಗ ಗೇಸ್ತಾ ಇದ್ದೆ ನಾನು. ಚಿಕ್ಕ ಗಿಡ ಇದ್ದು ಅಂತ. ಚಿಕ್ಕ ಗಿಡದ ಇನ್ನೂ ಇದಕ್ಕೆ ರೋಗನೇ ಬಿದ್ದಿರಲ್ಲ. ಅದು ಅಷ್ಟು ದೂರ ಇದ್ರೂ ಗಾಳಿ ಬರ್ತೈತೆ. ಅದು ಸುಮ್ಮನೆ ಗಾಳಿ ಅದನ್ನು. ಹಾಯ್ ಗೈಸ್, ಇವತ್ತು ನಾವು ಟೊಮೊಟೊ ತೋಟ ವಿಸಿಟ್ ಮಾಡೋಕ್ಕೆ ಬಂದಿದ್ವಿ. ಟೊಮೊಟೊ ತೋಟ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ, ಸಖತ್ತಾಗಿದೆ. ಇವರೇ ನೋಡ್ರಿ ನಮ್ಮ ಗಿರೀಶು. ನಿಮಗೆ ಪಾಗೋಡದಲ್ಲಿ ಯಾವುದೇ ತರಹದ ಸೀಡ್ಸ್ ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ, ಸಿಗುತ್ತೆ. ಸಿಂಜೆಂಟಾ ಕಂಪ್ನಿ ಸಿಗುತ್ತೆ. ಮತ್ತು ನಿಮಗೆ ತೋಟದಲ್ಲಿ ಬೆಳಿಬೇಕಾದ್ರೆ ಬಂದು ಯಾವುದೇ ಥರದ ರೋಗ ಇದ್ರೂ ಇವರು ನಿಮಗೆ ಎಲ್ಲ ಹೇಳೋಗ್ತಾರೆ. ಯಾವ ರೋಗಕ್ಕೆ ಯಾವುದು ಔಷಧಿ ಹೊಡಿಬೇಕು, ಏನು ಮಾಡಬೇಕು ಅಂತ ಎಲ್ಲ ಮಾಡ್ತಾರೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ, ಅವ್ರ ನಂಬರ್ ಹಾಕಿರ್ತೀನಿ ನಾನು. ಗೈಸ್, ಟೊಮೊಟೊ ತೋಟ ಮಾತ್ರ ಸಖತ್ತಾಗಿ ಬಂದಿದೆ. 3 ಎಕರೆಗೆ ಇಟ್ಟಿದ್ದಾರೆ ಟೊಮೊಟೊ ಮಾತ್ರ ನೆಕ್ಸ್ಟ್ ಲೆವೆಲೇ. ಈಗ ಟೊಮೊಟೊ ರೇಟ್ ಸಖತ್ತಾಗಿದೆ. 600-700 ರೂಪಾಯಿ ಬಾಕ್ಸ್ ಹೊಡ್ತಾ ಇದೆ. 3 ಎಕರೆಯಲ್ಲಿದೆ ಇದು. ಒಳ್ಳೆ ದುಡ್ಡು ಬರುತ್ತೆ ರೈತರಿಗೆ. ನೋಡಿ, ಸಖತ್ತಾಗಿದೆ. ಕಡಿಮೆ ಅಲ್ಲ, ಕಡಿಮೆ ಸೀಡ್ಸ್ನಾಗ ಬಂದಿರೋದು ಮಾಮೂಲು. ಅವು ಹೋಗ್ತಾ ಇರಲಿ. ಹೋಗ್ಲಿ ಅಂತಾವೆಲ್ಲ ಹೋದ್ರೇನೆ ಬರೋವು ಚೆನ್ನಾಗಿ ಬರ್ತದೆ. ಇವರು ಇದು ತಗೋಬೇಕಾದ್ರೆ ನಾವು ಎಂತಂದರೆ ಮೈಕು ಅಲ್ಲಿಗನ್ಸ ಎಲ್ಲಿ ಹೋಗಿಸ್ತೀವಿ. ನಮ್ಮನ್ನು ಯಾಕೆ ಏನಿಸ್ತಿರೋ ಮೈಕ್ ಕ್ಯಾಮ್ರಾ ಅಂತ ಮೈಕೇ ಇಲ್ಲ. ಸೌಂಡಿನೆಲ್ಲ ಹಚ್ಬೇಕು. ಇಲ್ಲ, ನಾವೇ ಸೌಂಡ್ ಆ್ಯಡ್ ಮಾಡ್ಕೊಂಬಂದು ಸುಮ್ಕಿರು ಬರಲ್ಲ. ಹಿಂಗೆ ಸುಮ್ಕಿರಲ್ಲ, ಸೌಂಡ್ ಆ್ಯಡ್ ಮಾಡ್ಕೊಂಬಂದು ರೆಕಾರ್ಡ್ ಮಾಡಿ ಅಂತಮ್ಮ. ಆಡಿಯೋ ರೆಕಾರ್ಡ್ ಮಾಡಿ ಆಡಿಯೋ ಕಟ್ ಮಾಡೋಕ್ಕೆ ಇಲ್ಲ ಎಣ್ಣೆಲ್ಲಿ ತಗೊಳ್ಬೇಕಂತಿದ್ರಂತೆ. ಯಾಕೆ ಅಂದ್ರೆ ಅದೇ ಯಾರು ತಗೊಳ್ರಿ ಲೋನ್ ಮಾಡ್ಸೋದು ಸೆಕ್ಷನ್ ಸಿಕ್ಬೇಕು. ಅವ್ರಿಗೆ ಏನಾದ್ರು ಟ್ರಾನ್ಸ್ಫರ್ ಹೇಳಿ ಹಂಗೆ ಹಿಂಗೆ ಅಂತ ಹೇಳಿ ಸಿಗೊಂಡು ಮಾಡಿಸ್ಬೇಕು. ಲೋನ್ ಹುಡುಗಿ ಬೇರೊಂದು ನಂದೊಂದು ಐತಿ, ನಾನು ಕ್ಲೋಸ್ ಮಾಡಿ ಬರಬೇಕು. 14,000 ಮಾಡಿದ್ರು, ನಾನು 6,000 ತಗೊಂಡೆ. 70,000 ಅನ್ನೋದು. ಯಾರು ಬೆಳಿಗ್ಗೆ ಬರ್ತೀವಿ, ಇವತ್ತು ಮುಗೀತು. ನೀರು ಪೈದಂಟ ಬೈಯಲ್ಲ. ನೀರು ಆಯ್ತು ಹೇಳಿ ಮಾಡೈತೆ. ಆನ್ ಮಾಡೈತೆ, ನೆನ್ನೆ ಇದ್ದಾನೆ. ಬಾ. ಹೇಳ್ತೀನಿ.
ಬೈಂದು ತಗೊಂಬಂದೆ ಕ್ಯಾಸ್ಟಿಂಗ್ ಕಮ್ಮಂತ ಬೈಂದು ಪಾಲಕ್ಕೆ ಇವನು తెచ్చాంరా ಕ್ಯಾಸ್ಟ್ ಇನ್ಕಮ್ తెస్తున్నా ಅದೇ ಅಯ್ಯಮ್ಮ 20 ದಿನ ಆಯ್ತಲ್ವ ನಾನು ಅದಕ್ಕೆ ಆವಾಜ್ ಹಾಕಿದ್ದೆ ಹೆಂಗೆ ಅಲ್ಲಾಗೋ ಎಷ್ಟು ದಿನ ಅಂತ ನಿಕ್ಕೆ ಮತ್ತೆ ಕೊಡ್ಬೇಕಾಗ್ತಾ ನಿನಗೆ ಅಂತ ಪಂಚ್ ಹೊಡಿತಿದ್ದ ಅವ ಕೈಗೆ ಇವನ ಪಂಚ್ ಹೊಡಿತಿದ್ದ ಹೆಂಗೆ ಅಯ್ಯಮ್ಮ ಹೇಳ್ತಿದ್ಲು ಇನ್ನೇ ಆತ ತರ್ಬೇಕಿತ್ತು ರೇಷನ್ ಕಾರ್ಡ್ ನೀನು ರೇಷನ್ ಕಾರ್ಡ್ ಲೇಟ್ ಆಗ್ತಿತ್ತು ಅದಕ್ಕೆ ಲೇಟ್ ಆಗತ್ತೆ ಈಗ ಅದಕ್ಕೆ ಪಂಚ್ ಹೊಡಿತಿದ್ದೆ ನಿನ್ನ ತಲೆನಾಗಿ ಇಲ್ಲ ಮಸ್ತಾಗಿ ಇಟ್ಕಣ ಅಯ್ಯಮ್ಮ ಅದಕ್ಕೆ ಎಲ್ಲರೂ ಬೈಕ್ ಮಾಡಾಕೇನು